ಇದು ಸಿನಿಮಾ ಪ್ರಿಯರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಒಂದೇ ಕಾಂಪೌಂಡ್ ನಲ್ಲಿ ಕಿಚ್ಚ ಮತ್ತು ದಚ್ಚು ಒಂದೇ ಕಡೆ ಇದ್ದಾರೆ. ಸುದೀಪ್ ಹಾಗೂ ದರ್ಶನ್ ಕಂಠೀರವ ಸ್ಟುಡಿಯೋದಲ್ಲಿ ಬಿಲ್ಲರಂಗ ಭಾಷಾ ಅಂಡ್ ಡೆವಿಲ್ ಶೂಟಿಂಗ್ ನಡೀತಾ ಇದೆ. ಒಂದೇ ಕಡೆ ಸೇರಿದ್ದಾರೆ. ಕಂಠೀರವ ಸ್ಟುಡಿಯೋದ ಬೇರೆ ಬೇರೆ ಫ್ಲೋರ್ಗಳಲ್ಲಿ ಚಿತ್ರೀಕರಣ ಆಗ್ತಾ ಇದೆ. ಒಂದೇ ಕಡೆ ಇಬ್ರು ಸ್ಟಾರ್ಸ್ ಇದ್ರು ಕೂಡ ಮಾತಿಲ್ಲ, ಕಥೆ ಇಲ್ಲ. ಶೂಟಿಂಗ್ ವೇಳೆ ಬೇರೆ ನಟರು ಯಾರೇ ಇದ್ರು ಕೂಡ ಭೇಟಿ ಮಾಡ್ತಾ ಇದ್ರು. ದೊಡ್ಡ ಸ್ಟಾರ್ ಅಥವಾ ಹೊಸಬರಿರ್ಲಿ ಕುಶಲೋಪರಿಯನ್ನಾದ್ರೂ ಅಟ್ಲೀಸ್ಟ್ ವಿಚಾರಿಸ್ತಾ ಇದ್ರು. ಬಟ್ ಹಳೆ ಮುನಿಸು ಮರೆತು ಮಾತನಾಡಿಸಿದ ಅಂದ್ರೆ ಕಿಚ್ಚ ದಚ್ಚು ಮಾತಾಡ್ತಾರ ಅಂದ್ರೆ ಸದ್ಯಕ್ಕೆ ಅದು ಯಾವ ಬೆಳವಣಿಗೆಯೂ ಕಂಡು ಬರ್ತಾ ಇಲ್ಲ. ಇಬ್ಬರನ್ನು ಒಂದು ಮಾಡುವಂತಹ ಮನಸ್ಸನ್ನು ಡೈರೆಕ್ಟರ್ಸು ಮಾಡ್ತಾ ಇಲ್ಲ. ಇವು ಡೈರೆಕ್ಟರ್ಸ್ಗಳು ಆ ವಿಚಾರಕ್ಕೆ ಹೋಗಲ್ಲ ಬಿಡಿ, ಹೆದರಿತಾರೆ. ಓಕೆ, ಇರ್ಲಿ. ಈಗ ಎಷ್ಟೋ ವರ್ಷಗಳ ನಂತರ ಇಬ್ರು ಒಟ್ಟಿಗೆ ಸಿಗ್ತಾ ಇದ್ದಾರೆ. ಬಟ್ ಮಾತಾಡಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಅಂತೂ ಇಲ್ಲ. ಒಂದೇ ಕಾಂಪೌಂಡ್ ಒಳಗೆ ಅಂದ್ರೆ ಬಹಳ ಹತ್ರದಲ್ಲೇ ಶೂಟಿಂಗಲ್ಲೇ ಇದ್ದಾರೆ. ಇಬ್ರು ಶೂಟಿಂಗಲ್ಲೇ ಇದ್ದಾರೆ, ಒಂದೇ ಕಡೆ ಇದ್ದಾರೆ. ಸುದೀಪ್ ಅಂಡ್ ದರ್ಶನ್ ಕಂಠೀರವ ಸ್ಟುಡಿಯೋದಲ್ಲಿ ಬಿಲ್ಲರಂಗ ಭಾಷಾ ಒಂದ್ ಕಡೆ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ, ಮತ್ತೊಂದು ಡೆವಿಲ್ ಶೂಟಿಂಗ್ ಚಿತ್ರೀಕರಣ ಕೂಡ ಆಗ್ತಾ ಇದೆ. ಕಂಠೀರವ ಸ್ಟುಡಿಯೋದ ಬೇರೆ ಬೇರೆ ಫ್ಲೋರ್ಗಳಲ್ಲಿ ಇಬ್ರು ಕೂಡ ಶೂಟಿಂಗಿಗೆ ಬಂದಿದ್ದಾರೆ. ಒಂದೇ ಕಡೆ ಇಬ್ರು ಮಾತಿಲ್ಲ, ಕಥೆ ಇಲ್ಲ. ಅಂಡ್ ಇದು ನಿರೀಕ್ಷಿತನೇ. ಅವರಲ್ಲಿರುವಂತಹ ಅಸಮಾಧಾನ ಇನ್ನೂ ಹೋಗಿಲ್ವಾ ಅಂದರೆ ಸದ್ಯಕ್ಕೆ ಹೋಗಿಲ್ಲ ಅನ್ನುವಂತಹ ಮಾಹಿತಿನೇ ಸಿಗ್ತಾ ಇದೆ. ಆ್ಯಂಡ್ ಬೇರೆ ಯಾರಾದರೂ ಸಿನಿಮಾಗಳು ಆ ರೀತಿಯಾಗಿ ನಡೀತಾ ಇದ್ರೆ ಸೀನಿಯರ್ಸ್ಗಳಿದ್ರೆ ಜೂನಿಯರ್ಸ್ನ ಹೋಗಿ ಮಾತಾಡೋದು, ಅಂದರೆ ಫ್ರೆಷರ್ಸ್ ಆಗಿರಲಿ, ಹೇಗಿದ್ದೀರಿ, ಹೇಗೆ ನಡೀತಾ ಇದೆ ಅಂತ ಹೋಗೋದು, ಒಂದು ಸಪೋರ್ಟ್ ಮಾಡುವಂತಹ ವಿಚಾರ, ಒಂದು ವಿಶ್ ಮಾಡುವಂತಹ ವಿಚಾರ ವೆರಿ ಕಾಮನ್. ಅಥವಾ ಫ್ರೆಂಡ್ಸ್ಗಳು ಶೂಟಿಂಗಲ್ಲಿದ್ದರೂ ಕೂಡ ವೆರಿ ಕಾಮನ್. ಬಟ್ ಈಗ ಇಬ್ಬರು ಒಟ್ಟಿಗಿದ್ರೂ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಸುದ್ದಿ ಕೇಳಿ ಬರ್ತಾ ಇದೆ. ಮೋರ್ ಡೀಟೇಲ್ಸ್ ಕೀರ್ತಿ ನೀಡ್ತಾರೆ. ಗುಡ್ ಮಾರ್ನಿಂಗ್ ಕೀರ್ತಿ. ದಚ್ಚು ಮತ್ತು ಕಿಚ್ಚನ ಅಭಿಮಾನಿಗಳಿಗಿರುವಂತಹ ಒಂದು ಅಲ್ಟಿಮೇಟ್ ಆಸೆ ಮತ್ತಿಬ್ರು ಯಾವಾಗ ಒಂದಾಗ್ತಾರೆ, ಯಾವಾಗ ಮಾತಾಡ್ತಾರೆ ಅಂತ. ಸುಸಂದರ್ಭ ಯಾವಾಗ ಬರುತ್ತೋ ನಿಜವಾಗಿಯೂ ಗೊತ್ತಿಲ್ಲ. ಬಟ್ ಒಂದೇ ಕಡೆ ಇದ್ದಾರೆ. ಏನಾದ್ರು ಅಂತ ಬೆಳವಣಿಗೆಗಳನ್ನ ಗಮನಿಸಬಹುದಾ? ಎಸ್ ವಿದ್ಯಾ ಅವರೇ, ಈಗಾಗಲೇ ನಾವು ನೋಡೋದಾದ್ರೆ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಅವರು ಮಾಡ್ತಿರುವಂತಹ ಎರಡು ಸಿನಿಮಾ, ಬಿಲ್ಲರಂಗ ಭಾಷಾ ಅವರು ಸುದೀಪ್ ಅವರು ಮಾಡ್ತಿದ್ದಾರೆ. ಜೊತೆಗೆ ಡೆವಿಲ್ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ ಅಂತಾನೆ ಹೇಳ್ಬಹುದು. ಒಂದಷ್ಟು ಗ್ಯಾಪ್ ಆದ್ಮೇಲೆ ಡೆವಿಲ್ ಸಿನಿಮಾ ಈಗ ಮತ್ತೆ ಸೆಟ್ ಇರುವಂತದ್ದು ಈಗಾಗಲೇ ಅರ್ಧದಷ್ಟು ಕಂಪ್ಲೀಟ್ ಆಗಿದೆ. ಕಂಠೀರವ ಸ್ಟುಡಿಯೋದಲ್ಲಿ ಈ ಎರಡೂ ಸಿನಿಮಾದ ಸೆಟ್ ಶೂಟಿಂಗ್ ಕೂಡ ಆಗಿರುವಂತದ್ದು. ಆದ್ರೆ ಇಬ್ರು ಸಹ ಮುಖಾಮುಖಿ ಆಗಿಲ್ಲ ಅನ್ನುವಂತ ಒಂದು ಬೇಸರ ಈಗಾಗಲೇ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ 2 ವರ್ಷಗಳ ಹಿಂದೆ ಸುಮಲತಾ ಅವರ ಹುಟ್ಟುಹಬ್ಬದಂದು ಇಬ್ರು ಮುಖಾಮುಖಿ ಆಗಿದ್ರು, ಆದ್ರೆ ಮಾತನಾಡಿರ್ಲಿಲ್ಲ. ಆದ್ರೆ ಈ ಬಾರಿ ಒಂದೇ ಸೆಟ್ ನಲ್ಲಿ ಇದ್ದು ಅಕ್ಕಪಕ್ಕ ಎದುರು ಬದ್ರು ಸೆಟ್ ನಲ್ಲಿ ಇದ್ರೂ ಸಹ ಅವರ ಸಿನಿಮಾಗಾಗಿ ಮಾತಾಡ್ಲಿಲ್ಲ ಅಂತ ಒಂದು ಬೇಸರ ಇದೆ. ಜೊತೆಗೆ ಇದು ಒಂದು ಕಂಡೀಷನ್ ಕೂಡ ಇತ್ತಂತೆ. ಎರಡೂ ಚಿತ್ರತಂಡದ ಸದಸ್ಯರು ಅಥವಾ ಟೆಕ್ನಿಷಿಯನ್ಸ್ ಯಾರೇ ಇದ್ರು ಸಹ, ಕಲಾವಿದರು ಇದ್ರೂ ಸಹ ಮಾತಾಡೋ ಹಾಗಿಲ್ಲ ಅಂತ ಒಂದು ಸೂಚನೆ ನೀಡಲಾಗಿತ್ತು. ಸೊ ಈ ಒಂದು ಖಡಕ್ ಸೂಚನೆಗಾಗಿ ಯಾವ ಸದಸ್ಯರು ಇರಬಹುದು, ಜೊತೆಗೆ ಕಲಾವಿದರು ಯಾರು ಮುಖಾಮುಖಿ ಆಗಿಲ್ಲ, ಭೇಟಿ ಆಗಿಲ್ಲ ಅನ್ನುವಂತ ಒಂದು ಮಾತು. ಜೊತೆಗೆ ಇದರ ಜೊತೆಗೆ ಏನಂದ್ರೆ ಸುದೀಪ್ ಅವರು ಈ ಹಿಂದೆ ಹೇಳಿದ್ರು, ನಾವಿಬ್ರು ಸೂರ್ಯ ಚಂದ್ರ ಇದ್ದ ಹಾಗೆ, ಯಾವಾಗ್ಲೂ ದೂರ ಇದ್ರನೆ ಚಂದ ಅನ್ನುವಂತ ಮಾತು. ಸೊ ಈ ಮಾತು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಆದ್ರೆ ಎಲ್ಲೋ ಅಪ್ಪು ಅವರ ಅಜಾತ ಶತ್ರು ಅವರ ಮಾರ್ಗದಲ್ಲಿ ಇಬ್ರು ನಡಿಬೇಕಿತ್ತು ಅನ್ನುವಂತಹ ಒಂದಷ್ಟು ಕಾಮೆಂಟ್ಸ್ ಇರ್ಬೋದು, ಸಲಹೆ ಇರ್ಬೋದು, ಅಭಿಮಾನಿಗಳ ಕಡೆಯಿಂದ ಸಹ ಬರ್ತಿರುವಂತದ್ದು ವಿದ್ಯಾ ಅವರ.